ಹರ್ಷ, ಏನಪ್ಪ? ನಿನ್ನ ಹತ್ರ ಏನೋ ಕೇಳಬೇಕಾಗಿತ್ತಪ್ಪ. ಕೇಳಿದ್ರೆ ಬೇಜಾರು ಮಾಡ್ಕೊಂತೀಯನೋ ಅಂತ. ಕೇಳೋದಕ್ಕಿನ್ನ ನಾನೇ ಹೇಳೋಣ ಅಂತ. ಬೇಜಾರಾಕಪ್ಪ? ಅಮ್ಮನು ಊರಿಗೆ ಹೋದ್ರಂತನಾ? ನಾನೇನು ಮಾಡಲಿನಪ್ಪ? ಹಾಂ, ಚೈತನ್ಯ ಅಂತಾನೆ ಏನು ತಪ್ಪು ಮಾಡ್ತಾವಳಪ್ಪ? ನೀವು ಕಂಡಂಗೆ ಎಲ್ಲನೂ ಹೊಂದ್ಕೊಂಡು ಹೋಗ್ತಾಳಲ್ಲ. ಅಥವಾ ಅಮ್ಮನ ಅಷ್ಟು ಮಾತಾಡಿದ್ರು ಒಂದು ದಿವಸಕ್ಕೂ ಎದುರು ಮಾತಾಡಲ್ಲ. ಅಮ್ಮನ ಯಾಕೋ ಚೈತನ್ಯ ಬಂದಮೇಲೆ ಬದಲಾಗ್ಬಿಟ್ಲಲ್ಲಪ್ಪ. ಹಾಂ, ಇವಾಗ ಸಂಗೀತ ಅಕ್ಕನಿದ್ದಂಗೆ ತಾನೇ ಚೈತನ್ಯನು. ಹಾಂ, ಸಂಗೀತ ಅಕ್ಕನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಮ್ಮನ, ಹಂಗೆ ಅಲ್ಲ ಚೈತನ್ಯನು. ಅಮ್ಮನ ಊರಿಗೆ ಹೋಗೋರು ಅಂತ ತಾನೇ ನಿಮ್ಗೆ ಬೇಜಾರು? ಅಯ್ಯೋ, ನಿಮ್ಮ ಅಮ್ಮನ ಕತೆ ಕಟ್ಕಪ್ಪ. ಇನ್ನೇನು ಬೇಕಪ್ಪ? ಇನ್ನೇನು ಬೇಕು ಅವಳಿಗೆ? ಎಲ್ಲೆಲ್ಲ ಸುತ್ತಾಡ್ಕೊಳ್ಳಿ ಬಿಡು, ಎಲ್ಲನ ಸುತ್ತಾಡ್ಕೊಳ್ಳಿ. ನನಗೂ ಬೇಜಾರು ಮನೆಗೆ ಕೂತು ಕೂತು. ಅದಕ್ಕೆ ನಾನು ನಿಂಗೆ ಸಹಾಯ ಆಗ್ತದೆ, ನನಗೂ ಬೇಜಾರು ಕಳೀತದೆ ಅಂತ ಆಸ್ಪತ್ರೆಗೆ ಬರ್ತಾ ಇದ್ದೀನಿ ಅಷ್ಟೇ. ನೀನು ನಿಮ್ಮ ಅಮ್ಮನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಆಲೋಚನೆ ಮಾಡಿಬಿಡ. ಇನ್ನು ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವು ಆಲೋಚನೆ ಮಾಡಿರಿ. ನಮ್ದೆಲ್ಲ ಮುಗೀತಪ್ಪ, ಎಲ್ಲ ಮುಗೀತು. ಇನ್ನೇನಿಲ್ಲ, ಎಲ್ಲಿದ್ದರೂ ಕಾಲ ಆಗುತ್ತದೆ. ನಾವು ಎಲ್ಲಿದ್ರೂ ಕಾಲ ಮುಗ್ದೋತೈತಪ್ಪ. ನಮ್ಮ ಕತೆ ಮುಗೀತು. ನಮ್ಮ ಬಗ್ಗೆ ನೀವೇನು ಆಲೋಚನೆ ಮಾಡಬೇಡ್ರಿ. ನಾನು ಚೈತನ್ಯ ಬಗ್ಗೆನೇ ಮಾತಾಡೋಕ್ಕೆ ಬಂದೆ. ಏನಪ್ಪ, ಏನಾಯ್ತು? ಏನಾದರೂ ಮಾತಾಡಲ್ಲ? ಇಲ್ಲಪ್ಪ, ಆ ಮಗು ಏನು ಮಾತಾಡ್ತಾಳೆ ಪಾಪ, ತುಂಬಿದ ಕೂಡ ಇದ್ದಂಗೆ. ಅವ್ರ ಅಮ್ಮನ್ನ ಕರೆಸ್ಕೊಂಡಿದ್ದೀರಿ ನಾವು. ಒಂದು ದಿವಸನೂ ಆ ಅಮ್ಮನ ಕೆಲಸ ಮಾಡಿದ್ದು ನಾವು ನೋಡೇ ಇಲ್ಲಪ್ಪ. ಏನು ಆ ಅಮ್ಮನ ಯಾವಾಗಲೂ ಮಲ್ಕೊಂಡೇ ಇರ್ತದೆ. ತಿರುಗಿ ಏನೇನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದು ಚೈತನ್ಯಕ ಅಂತ ಅಷ್ಟೇ. ನಾನು ಹ್ಞೂನಪ್ಪ, ಅದೇ ನಾನು ಚೈತನ್ಯ ನೋಡ್ಕೊಳ್ಳಿ ಅಂತ ಕರೆಸಿದ್ರೆ ನಿದ್ದೆ ನಿದ್ದೆ ನಿದ್ದೆ. ಚೈತನ್ಯ ಏನು ಚೈತನ್ಯ ಇದು ಅಂದರೆ ಏನು ಮಾತ್ರಲ್ಲ, ಸುಮ್ಮನೆ ಇರ್ತಾಳೆ. ಅವಳ ಹತ್ರ ನಾನು ಏನು ಬರ್ಕೊಳ್ಳಿಯಪ್ಪ? ಅದಕ್ಕೆ ನನ್ನ ಹೆಣ್ಣರ್ಸತ್ರ ಮಾತಾಡ್ತೀನಿ. ನೋಡಮ್ಮ, ಯಾರನ್ನ ಒಳ್ಳೆಯವ್ರು ಇರಬೇಕು ಆಯಿತಾ? ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ಬೇಕು. ಬೆಳಗ್ಗೆಯಿಂದ ಸಾಯಂಕಾಲ ನಮ್ಮ ಸೊಸೆ ಜೊತೆಗಿರಬೇಕು, ಮನೆ ಕೆಲಸ ಎಲ್ಲ ಮಾಡಬೇಕು. ಒಬ್ರಲ್ದ್ರೆ ಇಬ್ಬರನ್ನಂತೂ ನೋಡಮ್ಮ ಅಂತ ಹೇಳಿದ್ದೀನಿ. ಸರಿ ಸರ್, ನೋಡ್ತೀನಿ ಅಂತ ಹೇಳವಳೆ. ಇವತ್ತು ಹೇಳ್ತೀನಿ ಅಂತ ಹೇಳವಳೆ ಆಯಿತಾ? ಇವತ್ತು ಹೇಳಿದ್ರೆ ನಾಳೆಯಿಂದನೇ ಕೆಲ್ಸಕ್ಕೆ ಬರ್ತಾರೆ. ಅಮ್ಮನ್ನ ಊರಿಗೆ ಕಳ್ಸಿಕೊಟ್ಬಿಡೋಣಪ್ಪ. ಸುಮ್ಮನೆ ಇನ್ಯಾಕ ಊರಾಗನ ತೋಟದಾಗ ಏನೇನೋ ಕೆಲಸಗಳಾಗ್ತವೆ, ಇಲ್ಲಿ ಸುಮ್ಮನೆ ಮಲ್ಕೊಂಡು ನಿದ್ದೋತಾ ಇರ್ತಾಳೆ. ಹ್ಞೂನಪ್ಪ ಅಂದರೆ ನಾನು ಈ ಮಾತು ಹೇಳೋದಾ ಬೇಡ, ಯಾರ ಹತ್ರಪ್ಪ ಈ ಮಾತನ್ನ ನಾನು ಚರ್ಚೆ ಮಾಡೋದು ಅಂತ ತಬ್ಬಿಬ್ಬಾಗ್ಬಿಟ್ಟಿದ್ದೀನಿ. ನಾನು ಯಾರ ಹತ್ರ ಚರ್ಚೆ ಮಾಡಲಿ ಇದನ್ನ? ಹಾಂ, ನೀನು ಚರ್ಚೆ ಮಾಡೋಕ್ಕೆ ಮುಂಚೆ ನಾನೇ ನಿನ್ನ ಹತ್ರ ಚರ್ಚೆ ಮಾಡಿಬಿಟ್ಟೆ. ಅಲ್ಲ, ಚೈತನ್ಯ ನಾನು ನೋಡ್ಕೊ, ಅವಳಿಗೆ ರೆಸ್ಟ್ ಕೊಡಮ್ಮ ಅಂತ ಈ ಅಮ್ಮನ ಬರೋಕ್ಕೆ ಕೇಳಿದ್ರೆ ಈ ಅಮ್ಮನ ಅಲ್ಲಿಂದ ಇಲ್ಲಿಗೆ ಬಂದು ರೆಸ್ಟ್ ತಗೊಂತಾವಳೆ. ಇನ್ನು ಅವಳಿಗೆ ರೆಸ್ಟ್ ಕೊಡೋದಿಲ್ಲ. ಯಾವಾಗ ನೋಡಿ ಕೆಲಸ ಮಾಡ್ತಾನೆ ಇರ್ತಾಳೆ. ಇನ್ನು ರೆಸ್ಟ್ ಎಲ್ಲ ಐತಪ್ಪ? ನಿಧಾನವಾಗಿ ಮಾತಾಡು, ಕೇಳಿಸ್ಕೊಂಡಾಳು. ಇಲ್ಲ ನಿದ್ದೆ ಹೋಗ್ತಾಳೆ. ಹಾಗೆ ಎಷ್ಟು ಮಗ ನಿದ್ದೆ ಮಾಡ್ತಾಳೆ. ಎಲ್ಲಾದ್ರೂ ಮಾಡ್ಕೊಂಡ್ಲೆ ಊರಿಗೆ ಕಳ್ಸ್ಕೊಡೋಣಪ್ಪ. ನೀನು ಬಾಯ್ ಬಿಟ್ಟು ಕೇಳೋದಕ್ಕೆ ನಿಂಗೆ ಕಾಲ್ಕೊಂಡು ಊರು ನಮಸ್ಕಾರನಪ್ಪ. ನನಗಿದೇ ಒಂದು ಟೆನ್ಷನ್ ಆಗ್ಬಿಟ್ಟಿತ್ತಪ್ಪ. ಈ ವಿಷಯದ ಬಗ್ಗೆ ನಾನು ಯಾರ ಹತ್ರಪ್ಪ ದೇವ್ರ ಚರ್ಚೆ ಮಾಡಲಿ, ಯಾರ ಹತ್ರ ಹೇಳಿ? ನೋಡ್ದಾ, ಮನೆಗೆ ಬಂದ ಅತ್ತೆನ ಅಳಿನ್ಯಾಗ ಸೇರಿಲ್ಲ ಅಂತಾರೆ ಜನ. ಏನಪ್ಪ ಮಾಡೋದು ಅಂತ. ಚೈತನ್ಯ ಊರಿಂದ ಫೋನ್ ಮಾಡಿದ್ರು, ನಿಮ್ಮ ಅಮ್ಮನ್ನ ಕಳ್ಸ್ಕೊಡ್ಬೇಕಂತೆ ಅಂತ ಹೇಳ್ಬಿಡಪ್ಪ. ಅದನ್ನ ನಾನು ಕೇಳ್ಕೊಡ್ತೀಯಪ್ಪ, ನಾನು ಹೇಳ್ತೀನಿ, ಸುಮ್ಮನೆ ಇರೋ. ಚೈತನ್ಯ ಮವ, ಎಲ್ಲಿ ನಿಮ್ಮಮ್ಮ? ನಮ್ಮಮ್ಮ ನಿದ್ದೆ ಮಾಡ್ತಾವ. ಎಷ್ಟೊತ್ತಾಗೈತೆ ಇನ್ನೂ ಎದ್ದಿಲ್ಲ? ಇಲ್ಲ ಎದ್ದಿಲ್ಲ. ಇದು ಊರಿಂದ ಫೋನ್ ಮಾಡಿದ್ರು, ನಿಮ್ಮ ಅಮ್ಮನಂತೆ ಕಳ್ಸ್ಕೊಡ್ಬೇಕಂತೆ. ಇಷ್ಟು ದಿವಸದಿಂದ ರೆಸ್ಟ್ ತಗೊಂಡಿದ್ದು ಸಾಕು, ಸರೋಜಮ್ಮನ್ನ ಊರಿಗೆ ಕಳಿಸ್ರಿ ಅಂತ ಹೇಳಿದ್ರು. ಹೌದಾ? ಮತ್ತೆ ಇಲ್ಲಿ ಇಬ್ಬರು ಕೆಲಸದವ್ರು ಬರ್ತಾರಮ್ಮ, ನೀನು ಆರಾಮಾಗಿರು ಆಯ್ತಾ? ಅಡುಗೆ ಗಿಡಿಗೆ ಎಲ್ಲ ಮಾಡ್ತಾರೆ. ನೀನು ಅವಾಗ ಅಡುಗೆ ಮನೆಗೆ ಹೋಗಿ ಏನು ಬೇಕು ಅದೆಲ್ಲ ಕೇಳು. ಅವ್ರು ಅಡುಗೆ ಮಾಡೋವರೆಗೂ ಪಕ್ಕದಾಗೆ ನಿಂತ್ಕೊಂಡಿರು ನೀನು. ಮವ, ನನಗೆ ಯಾರು ಕೆಲಸದವರೇ ಬೇಕಾಗಿಲ್ಲ ಮವ. ನಮ್ಮ ಮನೆಗೆ ಏನು ಕೆಲಸ ಆಯ್ತು ಮವ? ಬೆಳಗ್ಗೆ ಟಿಫನ್ ಮಾಡಿಬಿಟ್ರೆ ಆಮೇಲೆ ಮಧ್ಯಾಹ್ನ ಅನ್ನ ಸಾಂಬಾರು. ನಿಮ್ಗೆ ಹಾಸ್ಪಿಟ್ಲಿಗೆ ಊಟ ಒಂದು ಕಳಿಸ್ಬಿಟ್ರೆ ನನಗೇನು ಕೆಲಸ ಇರಲ್ಲ. ಬಟ್ಟೆ ಒಂದು ದಿನ ಒಗಿತೀನಾ? ವಾರಕ್ಕೆ ಒಂದು 2-3 ಸತಿ ಬಟ್ಟೆ ಒಗಿತೀನಿ, ಅದು ವಾಷಿಂಗ್ ಮಿಷಿನು. ತಗೊಂಡಾಗ ಆಚೆ ಒಣಗಾಕೋದಷ್ಟೇ. ಇದು ಒಂದು ಕೆಲಸ ನಮ್ಮವ. ನಾವು ಹಳ್ಳಿವರೆಗೆ ಇವೆಲ್ಲ ಯಾವ ಲೆಕ್ಕನೋ ಕೆಲಸಗಳು. ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಒಂದು ಅಡುಗೆ, ಬಟ್ಟೆ, ಮನೆ ಕಸ ಗುಡಿಸೋದು. ಬೇಕಾದ್ರೆ ನೆಲ ಒರ್ಸೋಕ್ಕೆ ನಿಮ್ಮ ಇಷ್ಟದಂತೆ ಯಾರನ್ನ ಒಬ್ಬರು ನಿಟ್ಬಿಟ್ರಿ ಬಂದು ನೆಲ ಒರ್ಸ್ಕೊಂಡು ಹೋಗ್ಲಿ. ಏನಪ್ಪ, ಡೈಲಿ ಬಂದು ನೆಲ ಒರೆಸ್ಬಿಟ್ಟು ಬಟ್ಟೆ ಒಗ್ಬಿಟ್ಟು ಪಾತ್ರೆ ತೊಳ್ಕೊಟ್ಬಿಟ್ಟು ಹೋಗ್ಲಿ ಬಿಡು. ಅಡುಗೆ ಬೇಕಾದ್ರೆ ಚೈತನ್ಯ ಮಾಡ್ಕೊಂತಾಳೆ. ಯಾಕೋ ನಂಗೆ ಬೇರೆಯವ್ರ ಊಟ ತಿನ್ನಕ್ಕ ಬೇಜಾರಪ್ಪ. ನಿಮ್ಗೆ ಮನ್ಸಿಗೆ ಸಮಾಧಾನ ಆಗಂಗಿದ್ರೆ ಮವ, ಅಡುಗೆ ನಾನು ಮಾಡ್ಕೊತೀನಿ. ನೆಲ ಒಂದು ಒರೆಸ್ಕೊಡ್ಲಿ ಸಾಕು ನಂಗೆ. ಅಡುಗೆ ಮಾತ್ರ ಮಾಡಮ್ಮ, ಇನ್ನು ಮಿಕ್ಕಿದ ಕೆಲಸ ಎಲ್ಲ ಅವ್ರು ಮಾಡ್ಕೊತಾರೆ, ಸರಿನಾ? ನಿಮ್ಮ ಅಮ್ಮನ್ನ ಅರ್ಜೆಂಟಾಗಿ ಊರ್ಕಂತೆ ಕಳಿಸ್ಕೊಡು. ಅದೇನು ಮವ, ಇದ್ದಕ್ಕಿದ್ದಂಗೆ ನಂಗೆ ಯಾರು ಫೋನೇ ಮಾಡಿಲ್ಲ? ನಿಮ್ಮ ಅಪ್ಪನ ನನಗೆ ಫೋನ್ ಮಾಡಿದ್ದು, ಕಳಿಸ್ಕೊಡು ಅಂತ ಹೇಳ್ಬಿಟ್ಟು. ಓ, ನಮ್ಮ ಅಪ್ಪನ ಫೋನ್ ಮಾಡಿದ್ರಾ? ನಿಮ್ಮ ಅಪ್ಪನ ಫೋನ್ ಮಾಡಿದ್ರು, ಕಳಿಸ್ಕೊಡ್ಬೇಕಂತ ಅರ್ಜೆಂಟಾಗಿ. ಮತ್ತೆ ಏನಾದ್ರೂ ಬರ್ಬೇಕಂದ್ರೆ ಹೇಳಿ ಕಳಿಸ್ತೀರಾ? ಅವಾಗ ಬರಲಿ ಬಿಡು. ಇವಾಗೇನು ಬರೋ ಅವಶ್ಯಕತೆ ಇಲ್ಲ, ಕೆಲಸವ್ರನ್ನ ನೋಡಿದ್ದೀರಿ. ಅಲ್ಲನ ಇದ್ರೆ ತೋಟದಾಗನೇ ಏನೇನೋ ಕೆಲಸಗಳು ಮಾಡ್ತಾರಮ್ಮ, ಬೆಳಗ್ಲಿಕ್ತಾರೆ. ಇಲ್ಲಿದ್ದು ಮಲ್ಕೊಂಡಿದ್ರೆ ಹೆಂಗೆ ಹೇಳು? ತೋಟದಾಗ ಕೆಲಸ ಐತೈತೆ ದಂಡಿಯಾಗೆ, ಅಲ್ಲಿ ತೋಟದಾಗ ಕೆಲಸನೇನೋ ಮಾಡ್ಬೋದಲ್ಲ. ಬಾಣಂತಿ ಬೇರೆ ಮನೆಗೆ, ಆ ಸಾವಿತ್ರಮ್ಮನ ಮನೆಗಂತ ನೋಡ್ತಾಳ, ಆಚೆ ಅಂತ ನೋಡ್ತಾಳ. ಕಳಿಸ್ಕೊಡಮ್ಮ ಹೋಗ್ಲಿ. ಸರಿ ಮಾವ, ಆಯ್ತು, ಇವತ್ತು ಕಳಿಸ್ಕೊಡ್ತೀನಿ. ಆಟೋ ಮಾಡಿ ಬಸ್ ಸ್ಟ್ಯಾಂಡಿಗೆ ಕಳಿಸ್ಕೊಡು.
ಸರಿನಾ? ಹ್ಞೂ ಸರಿ ಆಯ್ತು, ಕಳ್ಸ್ಕೊಡ್ತೀನಿ. ಇಲ್ಲಿ ಮಲ್ಕೊಂಡ ಇರ್ತಾರೆ, ಅಲ್ಲನ ಇದ್ರೆ ಏನಾದ್ರು ಕೆಲಸನಾದ್ರೂ ಆತೈತೆ, ಮನೆಗೆ ಬಾಣಂತೆ, ಅದು ಬೇರೆ 2 ಮಕ್ಕಳು. ಅದೇ ನೋಡು ಬುದ್ಧಿವಂತರ ಲಕ್ಷಣ. ಕಳಿಸ್ಕೊಡಮ್ಮ. ಹಾಂ, ನಾನು ಕೆಲಸದವ್ರನ್ನ ಕಳಿಸ್ತೀನಿ, ಹುಷಾರು. ಹಾಂ ಸರಿ ಮಾವ, ಆಯ್ತು. ಬರೋಣ. ನಿಮ್ಮ ಅಮ್ಮ ನೂರ್ಕ ಮಿಸ್ ಮಾಡದೆ ಕಳ್ಸ್ಕೊಟ್ಬಿಡಮ್ಮ. ಪಾಪ ಇಷ್ಟಿನಿಂದ ರೆಸ್ಟ್ ತಗೊಂಡಿರೋ ಸಾಕು. ನಿಂಗೆ ಎಷ್ಟು ಹೊಟ್ಟೆ ಉರಿ ನೋಡು, ನಮ್ಮ ಅಮ್ಮನ ರೆಸ್ಟ್ ಮಾಡ್ತಾಳೆ ಅಂತ. ಏಯ್ ಮುಚ್ಚು ಬಾಯಿ. ನನ್ನ ಹೆಂಡ್ತಿನ ನೋಡ್ಕೊ ಬಾಮ್ಮ ಅಂತ ನಾನು ಕರ್ಕೊಂಬಂದ್ರೆ ನನ್ನ ಹೆಂಡ್ತಿನ ರೆಸ್ಟ್ ಆಗಿಡು ಅಂತ ಹೇಳಿದ್ರೆ ನಿಮ್ಮ ಅಮ್ಮನ ರೆಸ್ಟ್ ಅಲ್ಲ ಅವಳೆ. ಆಹಾ, ಎಂಥ ತಾಯಿ ನಮ್ಮಮ್ಮ. ನಾನು ಯಾವಾಗ ಬಂದು ನೋಡಿದ್ರು ನಿದ್ದೆ ಮಾಡ್ತಾ ಇದ್ದಾಳೆ, ಗೊರಕೆ ಹೊಡಿತಾ ಇದ್ದಾಳೆ. ಈ ಅಮ್ಮನ ರೆಸ್ಟ್ ಮಾಡಕ್ಕ ನಾನು ಕರೆಸಿದ್ದು? ನನ್ನ ಹೆಂಡ್ತಿನ ರೆಸ್ಟ್ ಮಾಡಿಸು ಅಂತ ಕರೆಸಿದ್ದು. ಆಹಾ, ಕಳ್ತು ಊರಿಗೆ ಫಸ್ಟು. ನೀನು ಇದೆಯಲ್ಲ, ನೀನು ಏನು ಮಾಡೋದು? ನಮ್ಮ ಅಮ್ಮನು ನಿದ್ದೆನ ತಲೆ ಮೇಲೆ ಹೊತ್ಕೊಂಡ್ಬಂದ್ಬಿಟ್ಟಾಳೆ. ಊರಲ್ಲಿ ಇದ್ರಂಗೆ ತ್ವಾಳದಾಗ ಎಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲೇ ಮಲ್ಕೊಳ್ಳೋದು, ಗೊರಕೆ ಹೊಡಿಯೋದು. ಬೇಕಾಗಿಲ್ಲಮ್ಮ, ಊರಿಗೆ ಕಳ್ಸು. ನನಗೆ ಗೊತ್ತು ನೀನು ಇದೇ ಕಿತಾಪತಿ ಮಾಡಿದ್ಯಾ ಅಂತ. ಗೊತ್ತು ತಾನೆ, ಕಳ್ಸ್ಕೊಡು. ಆಮೇಲೆ ಇಲ್ಲಿದ್ರೆ ಇನ್ನೂ ಸೋಂಬೇರಿ ಹಾಕೋಗ್ಬಿಟ್ಟಳು ನಿಮ್ಮ ಅಮ್ಮನ. ಸರಿ ಹೋಗು, ಕಳ್ಸ್ಕೊಡ್ತೀನಿ. ನಮ್ಮ ಅಮ್ಮನ ಏನೋ ನಿನ್ನ ತಲೆ ಮೇಲೆ ಹೊತ್ಕೊಂಡು ತಿರ್ಗಂಗೆ ಆಡ್ತೀಯಪ್ಪ. ಅವ್ರ ಅಮ್ಮನ ಯಾಕೆ ತಲೆ ಮೇಲೆ ಹೊತ್ಕೊಂಡು ತಿರ್ಗೋಣ? ಮಗಳನ್ನ ಎತ್ಕೊಂಡು ತಿರ್ಗೋದು. ತಿರ್ಗಿದ್ಯಾ? ಹೋಗು, ಮಗನೋ ಬರ್ತಾರೆ, ಅವಾಗ ಅವ್ರನ್ನ ಎತ್ಕೊಂಡು ತಿರ್ಗಿ ಅಂತ. ಇನ್ನು ಎಷ್ಟು ದಿನ ಕಾಯ್ಬೇಕಪ್ಪ ಮಗನ್ನ ನೋಡಕ್ಕೆ? ಕಾಯ್ಬೇಕು. ಹರ್ಷ, ಬಂದೆಪ್ಪ, ಬಾಯ್. ಸರಿ, ಓಟ್ ಬನ್ರಿ. ಬಾಯ್. ಟಾಟಾ ಬಾಯ್. ನಮ್ಮ ಅಮ್ಮನ ಮಾಡೋದು ಹಂಗೆ, ಅವ್ರು ಹೇಳ್ತಾ ಇರೋದು ಹಂಗೆ. ಬಾಯ್ ಬಿಟ್ಟು ಹೇಳಿಸ್ಕೊಬೇಕಾ ಅವ್ರ ಕೈಲಿ? ಊರ್ಗಾದ್ರು ಕಳ್ಸೋಣ ತಡಿ. ಅಮ್ಮ ಲೇ, ಯಾಕೆ ಎದ್ದೇಳ ಲೇ? ಅದ್ಯಾಕ್ಲೆ ಹಂಗ್ ಬಿಡ್ಕೊಂತ ಇದೆಯಲ್ಲೇ? ಎದ್ದೇಳ ಮೇಲಕ್ಕೆ. ಅಲ್ಲ, ನಾನು ನೋಡ್ಕಮ್ಮ ಅಂತ ನೀನ್ ಕರ್ಸಿದ್ರೆ ನೀನ್ ಇಲ್ಲಿ ಮಲ್ಕೊಂಡಿದ್ದೋಗಕ್ಕ? ಅದೇನೋ ನಿಮ್ಮ ಮನೆಗೆ ಬಂದಿದ್ದೆ ಬರ್ತದಂತ. ಅವ್ರಂತೆ ಬಾಯ್ ಮುಚ್ಕೊಂಡು ಎದ್ದೇಳು. ಫೋನ್ ಮಾಡವ್ರ, ಊರಿಂದ ಊರ್ಕೋಬೇಕಂತ ಹೋಗು. ಅಲ್ಲ, ಮಗಳನ್ನ ನೋಡ್ಕೊಳ್ಳೋಣ ಅಂತ ನಾನು ಬಂದ್ರೆ ಫೋನ್ ಮಾಡಿರೋದು ಏನಕ್ಕಂತೆ ಅವ್ರ? ನೀನ್ ನೋಡ್ಕೊಂಡ ನಿನ್ ಮಕ್ಕ ನೋಡು. ಹೋಗು, ರೆಡಿಯಾಗಿ ಹೋಗು. ಊರ್ಕೋಗಿ ಆಟ ಕರ್ಸ್ತೀನಿ, ಬಸ್ ಸ್ಟ್ಯಾಂಡ್ಗೆ ಹೋಗಿ ಊರ್ಕೋಗಿ ಹೋಗು. ಅದಾಕ್ಲೆ 6 ತಿಂಗಳು ನಿಮ್ಮ ಯಜಮಾನು ರೆಸ್ಟ್ ಆಗಿರ್ಬೇಕು ಅಂತ ಹೇಳಿದ್ನಲ್ಲೇ. ನಾನೆಲ್ಲಿ ರೆಸ್ಟ್ ಆಗಿದ್ದೀನಿ? ನೀನ್ ರೆಸ್ಟ್ ಆಗಿರೋದು. ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಅಯ್ಯೋ, ಎಲ್ಲ ನೋಡ್ಕೊಳ್ಳಿ ಬಿಡೆ, ಇನ್ಮೇಲೆ ನೋಡ್ಕೊತೀನಿ ಬಿಡೆ. ಹೋಗಿ ಎಂತದ್ದು ಬೇಡ, ರೆಡಿಯಾಗಿ ಬಾಮ ನೀನು. ಬಾ, ಅಪ್ಪನ್ ಫೋನ್ ಮಾಡಿದ್ನು, ಕಳ್ಸು ನೀವು ಅಮ್ಮನ್ನ ಅಂತ. ಅದೇನಕ್ಕಂತ ನಿಮ್ಮ ಅಪ್ಪನ್ ಫೋನ್ ಮಾಡಿರೋದು? ಯಾಕ 2ನೇ ಹೆಂಡ್ತಿ ಅವಾಗ ಬೇಜಾರಾಗ್ಬಿಟ್ಲಂತೇನೋ? 2ನೇ ಹೆಂಡ್ತಿನ 1ನೇ ಹೆಂಡ್ತಿನಿ. ಹೋಗು, ರೆಡಿಯಾಗಿ ಊರ್ಗೆ ಹೋಗಿ ನಡಿ. ಅಯ್ಯೋ, ಇನ್ನ 2 ದಿವಸ ಇಲ್ಲಿರೋಣ ಅನ್ಕೊಂಡಲ್ಲೇ. ಏನ್ ಬೇಡ, ಇಲ್ಲಿದ್ರೆ ಮಲ್ಕೊಂಡು ಸೋಂಬೇರಿ ಆಗುತ್ತೆ ನೀನು. ತೋಟದ ಕೆಲಸ ಇರ್ತದೆ, ನಡಿ. ಇವಾಗ ನೀನು ನೋಡ್ಕೊಳ್ಳೋದು ಯಾರು? ನಮ್ಮ ಅತ್ತೆ ಬತ್ತಾಳಂತೆ, ಇಬ್ರು ಕೆಲಸದವರು. ನಡಿ. ಆ ಹುಡುಗಿ ಬೇರೆ ಇತ್ತಾಳೆ ನಮ್ಮ ಅತ್ತೆ ಜೊತೆಗ. ಏನೋ ಒಂದೊಂದು ಕೆಲಸ ಮಾಡ್ಕೊಂಡ್ರೆ ಆಯ್ತು. ಹಂಗಾರೆ ನಾನು ಊರಿಗೆ ಹೋಗ್ಬೇಕಂತೀಯಾ? ಹೋಗು, ಅಲ್ಲೇ ಮಲ್ಕೊಂಡಿದ್ದೋ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೆ ಮಲ್ಕೊಂಡಿದ್ದೋಕ. ಅಯ್ಯ, ನಾನು ಆರಾಮಾಗೆ ಮಲ್ಕೊಂಡಿದ್ದೋಗಣ ಅಂತ ನಾನು ಅನ್ಕೊಂಡ್ರೆ ಇವಳೇನೋ ಹೋಗು ಅಂತಾಳೆ. ಬಾಮ ತಿನ್ ಬಾಮ, ಬಂದೆ ಇರಲೇ. ಏನಮ್ಮ ರಾಧಮ್ಮ, ಬಾಮ. ಕುರ್ಕುರೆ ಬೇಕಾ? ಇದ್ರಾಗ ಯಾವ್ದು ಕೊಳ್ಳಿ? ಓ, ಅದೇ ಬೇಕಾ ನಿಂಕ? ಓ, ರುದ್ರನ್ ಮಗಳಂತಪ್ಪ. ಬಂದಾಗೆಲ್ಲ ಹೇಳ್ತಾ ಇರ್ತೀಯಲ್ಲ, ನನಗೆ ಗೊತ್ತು ನೀನು ರುದ್ರನ್ ಮಗಳೇ ಅಂತ. ಹೂನಮ್ಮ, ರುದ್ರನ್ ಮಗಳೇ. ನಾನಲ್ಲ ಅಂತ ಹೇಳಿದ್ನಾ? ಕೊಡು. 10 ರೂಪಾಯಿ ಕೊಟ್ಟಿದ್ಯಾ? ಇಲ್ಲ. ಹುಷಾರಾಗಿ ಹೋಗುವ. ಹುಷಾರಾಗಿ ಹೋಗ್ರು. ಬೆಂಗಳೂರಿಗೆ ಹೋಗ್ತಾರೆ, ಬರೇ ಇಲ್ಲ. 3 ದಿವಸ 4 ದಿವಸ ಆಗೋಯ್ತು. ಪಂಡಿತ್ರೆ. ಸಂಧ್ಯಮ್ಮ ಬಾಮ. ಇವಾಗ ತಾನೆ ರಾಧಮ್ಮನ್ ಬಂದಿದ್ಲು, ಆ ಕುರ್ಕುರೆ ಕಟ್ ಕಳ್ಸಿದ್ನೆ. ಆ ವಿಷಯ ಅಲ್ಲ ಪಂಡಿತ್ರೆ. ಇದಾರಮ್ಮ ಯಮ್ಮನು ಯಾಕೆ ಕಳ್ಸವಳೆ? ನಮ್ ದೊಡ್ಡಮ್ಮನು. ನಮ್ ದೊಡ್ಡಮ್ಮನ ಅಂದ್ರೆ ನಮ್ ಚೈತನ್ಯ ಅವಳಲ್ಲ, ಅವ್ರ ಅತ್ತೆ, ಅವ್ರ ಯಜಮಾನ್ರ ಅಮ್ಮನು. ಹೌದಾ? ಯಾಕ ಹುಷಾರಿಲ್ಲೇನಮ್ಮ? ಏನ ಔಷಧಿ ಕೊಡ್ಬೇಕಾ? ಇಲ್ಲ ಪಂಡಿತ್ರೆ, ಎಂತ ಕೆಲಸ ಆಗೋಗೈತ್ ನೋಡ್ರಿ. ಏನಾಯ್ತು? ನಿಮ್ಮ ಮೊಮ್ಮಗನು ನಾಗೇಶ್ ನೆತ್ತದ್ನ. ಅವನಾ? ಇವಾಗ ನನ್ನ ಮಗನೂ ಸೊಸೆ, ಅವರು ನಮ್ಮ ಸೊಸೆಯವ್ರ ಊರಾಗಲ್ಲ ಇರೋದು. ಅವ್ರ ಅಪ್ಪನೂ ಅವ್ರ ಅಮ್ಮನು ತೀರೋಗ್ಬಿಟ್ರು. ತೋಟದಾಗ ಕೆಲಸ ಮಾಡೋರಿಲ್ಲ. ಇವಾಗ ಅವ್ರ ಸಂಸಾರ ಸಮೇತ ಅಲ್ಲವ್ರೆ. ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ನು. ಯಾಕಮ್ಮ? ಯಾಕೆ ಏನೋ ಹೇಳ್ಬೇಕಾಗಿತ್ತೇನೋ? ಅಯ್ಯೋ, ಹೇಳ್ಬೇಕಾಗಿದ್ದು ಇಲ್ಲ, ಕೇಳ್ಬೇಕಾಗಿದ್ದು ಇಲ್ಲ. ಆಗಬಾರ್ದಾಗೋಗದೆ. ಏನಾಗಬಾರ್ದಾಗೋಗದೆ? ಏನಮ್ಮ ಅದು? ಇದು ನಮ್ಮ ಮಾವನ ಮಗಳು, ಅಂದ್ರೆ ನಮ್ಮ ಸೋದರ ಮಾವನ ಮಗಳು. ಈ ಅಮ್ಮನು ನಮ್ಮ ಅಮ್ಮನು ಒಬ್ಬ ತಾಯಿ ಮಕ್ಕಳು. ನಮ್ಮ ಅಮ್ಮನು ಲಾಸ್ಟೋಳು, ಈ ಅಮ್ಮನ ದೊಡ್ಡೋಳು. ಈ ಅಮ್ಮನ ಮಧ್ಯ ಗಂಡು ಹುಡುಗನ. ಆ ಅಪ್ಪನ ಮಗಳನ್ನ ಈ ಅಮ್ಮನ ಬರೋವಾಗ ಜೊತೆ ಕರ್ಕೊಂಬಂದಿಲ್ಲ, ನಮ್ಮ ಸೋದರ ಮಾವನ ಮಗಳನ್ನ. ಆ ಹುಡುಗಿ ಕಾಣಿಸ್ತಾ ಇಲ್ಲ. ಶಾಸ್ತ್ರ ನಾನು ಹೇಳಲ್ಲಮ್ಮ, ಅವೆಲ್ಲ ನಂಗೆ ತಿಳಿಯಲ್ಲ. ಏನನ್ನ ಔಷಧಿ ಕೊಡಂದ್ರೆ ಹುಷಾರಿಲ್ದಿದ್ದಾಗ ಔಷಧಿ ಕೊಡ್ತೀನಿ. ಈ ಶಾಸ್ತ್ರ ಎಲ್ಲ ನಂಗೆ ಕೇಳಕ್ ಬರಲ್ಲ. ಎತ್ತಗೋಳ ಏನ್ ಕತೆನೋ ಪಾಪ. ಹೊಸ್ತಲ್ಲ ಊರ್ಗ ಎತ್ತೋದ್ಲ ಏನೋ ನೋಡ್ರಮ್ಮ. ಅಯ್ಯೋ ಪಂಡಿತ್ರೆ. ಏನಮ್ಮ ಸಂಧ್ಯಮ್ಮ? ಈ ಮೊಮ್ಮಗನು ನಮ್ಮ ಹುಡ್ಗಿನ ಕರ್ಕೊಂಡು ಓಡೋಗವನೆ. ಯಾಕಮ್ಮ ಸಂಧ್ಯಮ್ಮ? ನನ್ನ ಮೊಮ್ಮಗನ ಮೇಲೆ ಇಂಥ ಅಪವಾದಾಕ್ಬಿಟ್ಟೆ. ಅವನಾಯ್ತು ಅಂಗಡಿ ಆಯ್ತು, ಅವನಾಯ್ತು ಅಂಗಡಿ ಆಯ್ತು. ಅದು ಯಾವ ಗ್ಯಾರಂಟಿ ಮೇಲೆ ಹೇಳ್ತೀಯಮ್ಮ ಅವನೇ ಕರ್ಕೊಂಡು ಓಡೋಗವನೆ ಅಂತ? ನಿಮ್ಮ ಮೊಮ್ಮಗನ ಎಲ್ಲಿ? ಅವನ ಊರ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ನನ್ನ ಸಾಯಂಕಾಲನೇ ಹೋದ್ನ ಅವನು. ನಿಮ್ಮ ಊರಿಗೆ ಯಾವಾಗಿಂದ ಕಾಣಿಸ್ತಾ ಇಲ್ಲ? ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ. ನನ್ನ ತಮ್ಮನ ನರ್ಸಿದು ಟ್ರೈನಿಂಗ್ ಹೋಗಿ ಕಳಿಸ್ಬೇಕು ಅಂತ ನಮ್ಮ ಮನೆಗೆ ತಂದು ಬಿಟ್ಟಿದ್ನು. ಇವಳು ನನ್ನ ತಂಗಿ ಮಗಳು.
ನಾವು 3 ಜನ ಮಕ್ಕಳು, ನಮ್ಮ ಅಪ್ಪನ್ಗ ನಮ್ಮ ಅಮ್ಮನ್ಗ. ನಾನೇ ದೊಡ್ಡವಳ, ಇವನು ನನ್ನ ತಮ್ಮನ, ಲಾಸ್ಟ್ನವಳು ಇವ್ರ ಅಮ್ಮನ. ನನ್ನ ಮಗನು ಡಾಕ್ಟ್ರ್ ಅಲ್ಲ, ಹೆಂಗೋ ಬೇರೆ ಕಡೆ ಯಾಕೆ ಕಳ್ಸೋದು, ಇಲ್ಲೇ ಟ್ರೈನಿಂಗ್ ಮಾಡಲಿ ಅಂತ ನನ್ನ ತಮ್ಮನ ಕರ್ಕೊಂಬಂದು ಬಿಟ್ಟಿದ್ನ. ಗಂಡು ಹುಡುಗನ ದೊಡ್ಡವನು, ಇವಳು ಚಿಕ್ಕವಳು. ಏನು ಮಾಡಬೇಕು ಅನ್ನೋ ದಿಕ್ಕೇ ತೋಲ್ತಾ ಇಲ್ಲ. ನನ್ನ ತಮ್ಮನಿಗೆ ಮೊದಲೇ ಕಾಪಿಸ್ಟನು, ನನಗೆ ತಿಗ್ಲಾತದೆ. ಮನೆಗೆ ಬರೋ ಜಗಳ ಮಾಡ್ಕೊಂಡು ನಾನು ಊರಿಗೆ ಹೋಗಿ ಬರೆಯಬೇಕು ಅಂತ ಬಂದಿದ್ದೀನಿ. ನಮ್ಮ ಮನೆಯಾಗ್ನವ್ರು ಇವಾಗ ನನ್ನ ಮೇಲೆ ಕತ್ತಿ ಮಸಿತಾವ್ರೆ. ಇವಳು ನೋಡಿದ್ರೆ ಈ ಕೆಲಸ ಮಾಡ್ಬಿಟ್ಲು. ಅವಳಿಗೆ ಯಾರು ತಿಳಿದಾನೋ, ನಿಮ್ಮ ಹುಡುಗನು ಕಿತ್ಕೊಂಡು ನಮ್ಮ ಮನೆ ಹತ್ರಕ್ಕೆ ಬರ್ತಾಯಿದ್ನು. ಪಂಡಿತರ ಮೊಮ್ಮಗನು ಅಂತ ಹೇಳ್ತಾ ಇದ್ರು. ಆದರೆ ಇಂಥ ಕೆಲಸ ಮಾಡ್ತಾನೆ ಅಂತ ನನಗೆ ಅನ್ಸಾಗು ಅನ್ಕೊಂಡಿರಲಿಲ್ಲ. ಏನೋ ನನಗೆ ಬಾಳಿಲ್ಲ, ಏನೋ ಮಾಡೋದು. ನಮ್ಮ ಯಜಮಾನು ನನ್ನ ಮಗನು ನನಗೆ ಸುಮ್ಮನೆ ಬಿಡ್ತಾರೆ. ನಾನು ನೋಡೋಣ ಇಂಥ ಕೆಲಸ ಮಾಡೋ ನಿನ್ನ ಮಗನು. ನೋಡಮ್ಮ ಅಂಬುಜಮ್ಮ, ಅಯ್ಯೋ ಅಂಬುಜಮ್ಮನಲ್ಲ, ನೋಡಮ್ಮ, ನನಗೆ ತಿಳಿದಮ್ಮ ಇದೆಲ್ಲನೂ. ಬರ್ತಾ ಇದ್ನೇನಮ್ಮ ಸಂಧ್ಯಾ ನಿಮ್ಮ ಮನೆ ಹತ್ರಕ್ಕ? ಹ್ಞೂ ಪಂಡಿತ್ರೆ, ಕಿತ್ಕು ಬರೋನು. ನಾನು ಏನೋ ಬಿಡು ಸುಮ್ಮನೆ ಬರ್ತಾನೆ ಅಂತ ನಾನು ಅನ್ಕೊಂಡಿದ್ನೆ. ಇದೆಲ್ಲ ನನಗೆ ತಿಳಿದ್ವಾ ಪಂಡಿತ್ರೆ? ಓ ಬಾರಯ್ಯ ಪಟೇಲ. ಅದ್ಯಾಕಮ್ಮ ಸಂಧ್ಯಮ್ಮ ಈ ಅಮ್ಮನ ಹಿಂಗೆ ಹೇಳ್ತಾವಳೆ? ಏನೋ ಹೋಗಿ ಪಟೇಲಪ್ಪ, ನಮ್ಮ ಟೈಮೇ ಚೆನ್ನಾಗಿಲ್ಲ. ಅಳ್ಬೇಡ ಕಲ್ದಿರಮ್ಮ. ಅಯ್ಯೋ ನಂಗೆ ಯಾಕೋ ಆ ಅಮ್ಮನ ಹೇಳೋದು ನೋಡ್ತಾ ಇದ್ರೆ ಹೊಟ್ಟೆ ಉರಿತದಪ್ಪ. ಅಳ್ಬೇಡ, ಈ ಕಡೆಗೆ ಬಾ, ಕಣ್ಣೀರನ್ನ ಒರೆಸ್ತೀನಿ. ಏನು ಬೇಕಾಗಿಲ್ಲ ಆ ಅಮ್ಮನ ಒರೆಸ್ಕೊಂತಾಳೆ. ಅಯ್ಯೋ ಪಾಪ ಅಳೋರ್ಕ ಸಮಾಧಾನ ಮಾಡ್ಬೇಕಂತ ಮೌ. ನಮ್ಮ ಅಪ್ಪನ ಹೇಳೋನು, ನಗೋರ್ಕ ನಗಿಸ್ಬೇಕಂತೆ, ಅಳೋರ್ಕ ಸಮಾಧಾನ ಮಾಡಿಸ್ಬೇಕಂತೆ. ಬಾ ಅಮ್ಮ ಈ ಕಡೆಗೆ, ಸಮಾಧಾನ ಮಾಡ್ತೀನಿ. ನಾನೇ ಸಮಾಧಾನ ಮಾಡ್ತೀನಿ, ನೀನು ಅಲ್ಲಿ ನಿಂತ್ಕಪ್ಪ. ಪಂಡಿತ್ರೆ ಪಾಪ ಅಮ್ಮನ್ಕೇನೋ ಅಳೋಕಾಯೆಲ್ಲ ಬಂದಿದ್ದಂಗದೆ, ಹಂಗೆ ಸಮಾಧಾನ ಮಾಡು ಪಂಡಿತ್ರೆ. ಅಯ್ಯೋ ಹೋಗಯ್ಯೋ, ಇಲ್ಲೊಂದು ಬಿಗ್ನಾದಿನಾಗ ಸಿಕ್ಕಾಕೊಂಡಿದ್ದೀನಿ ನಾನು. ಇದ್ಯಾವ್ದಯ್ಯ ನನಗೆ ಈ ತಲೆನೋವು ಈ ವಯಸ್ಸಿನಾಗ? ಯಾಕ ಏನಾಯ್ತು? ನನ್ನ ಮೊಮ್ಮಗನು ಇವ್ರು ಹುಡುಗಿನ ಕರ್ಕೊಂಡು ಓಡೋಗೋನಂತೆ. ಓ ಗೋಲ್ಗಾಟಿ ನನ್ನ ಮಗನೇ. ಓ ಈಗ ದೊಡ್ಡವನ ಆಗ್ಬಿಟ್ಟವನೇ. ಅಯ್ಯ ನೀನು ನಂಗೆ ಬಾಯಾಗ ಮುಚ್ಕಪ್ಪ. ಓ ನಾನೇನು ತಿಳಿಯಲ್ಲ ಅನ್ಕೊಂಡಿದ್ನೆ. ನಿಮ್ಮ ಹುಡುಗಿನ ಓಡಿಸ್ಕೊಂಡು ಹೋಗ್ಬಿಟ್ಟವನೇ ಸಂಧ್ಯಮ್ಮ. ಪಟೇಲಪ್ಪ, ಇವಾಗ ತಮಾಷೆ ಮಾಡಕ್ಕೆ ಟೈಮ್ ಅಲ್ಲ. ಪಂಡಿತ್ರೆ ಫೋನ್ ಮಾಡ್ರಿ ಪಂಡಿತ್ರೆ. ಆ ಹುಡುಗಂದು ಫೋನ್ ನಂಬರು ನನ್ನ ಹತ್ರ ತಿಳಿದು ಇದ್ರೆ ನಾನು ಫೋನ್ ಮಾಡಿ ಸರಿಯಾಗಿ ಉಗಿತಾ ಇದ್ನಿ. ಕಿಲಾಡಿ ನನ್ನ ಮಗನ ಫೋನ್ ಮನೆಗೆ ಬಿಸಾಕ್ಬಿಟ್ಟು ಹೋಗೋನಮ್ಮ. ಎಲ್ಲ ಮರ್ತೋಗೋನ್ ಬಿಡು ಅಂತ ನಾನು ಅನ್ಕೊಂಡಿದ್ದೀನಿ. ಇವ್ನು ನೋಡಿದ್ರೆ ನಿನ್ನೆ ಸಾಯಂಕಾಲ ಹೋಗೋನೆ, ನಿಮ್ಮ ಹುಡುಗಿ ಇವತ್ತು ಓಡೋಗೋಳೆ ಅಂತಂದ್ರೆ ಏನು ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ ನಂಗೆ ಅರ್ಥ ಆಯ್ತು. ಏನು ಅರ್ಥ ಆಯ್ತಯ್ಯೋ? ಅದೇನೋ ಹೇಳಯ್ಯ. ನಿಮ್ಮ ಹುಡುಗನು ಯಾರಿಗೂ ಅನುಮಾನ ಬರ್ಕೂಡ್ದು, ನಾನು ಸಾಯಂಕಾಲ ಹೋಗಿರ್ತೀನಿ, ನೀನು ಇಂಥ ತಕ್ಕ ಬಂದ್ಬಿಡು ಬೆಳಗ್ಗೆನೆ ಅಂತ ಹೇಳ್ತಾನೆ ಆ ಹುಡುಗಿಗ. ಹ್ಞೂ ಸರಿ ಬೆಳಗ್ಗೆನೆ ಬರ್ತೀನಿ ಅಂತ ಹೇಳ್ತಾಳೆ. ನಿಂಗೆ ಯಾರಿಗೂ ಅನುಮಾನ ಬರ್ಕೂಡ್ದಲ್ಲ. ಅವನು ಬೆಳಗ್ಗೆ ಹೋಗೋದು, ನಾನು ಸಾಯಂಕಾಲನೇ ಎಲ್ಲ ಹೋಗಿ ಅಲ್ಲೇ ಎಲ್ಲ ಮುಚ್ಚಿಕೊಂಡಿರ್ತಾನೆ. ಇವತ್ತು ಬೆಳಗ್ಗೆ ಅವಳಿಗಿನ ಕರ್ಕೊಂಡು ಓಡೋಗವನೆ. ಇಂಥವೆಲ್ಲ ನಿಂಗೆ ಬೊಲೆ ಅನುಭವ ನೋಡಯ್ಯ. ಹ್ಞೂ ಬೊಲೆ ಅನುಭವ ನಿಂಕ. ಅಯ್ಯ ನನ್ನ ಅಯ್ಯಮ್ಮನಾಗ ಇಂಥವೆಲ್ಲ ಎಷ್ಟು ನೋಡಿಲ್ಲ. ನೋಡಮ್ಮ, ಪಂಡಿತ್ರ ಮನೆಗೆ ಸೊಸೆಯಾಗಿ ಬರಕ ನಿಮ್ಮ ಹುಡುಗಿ ಪುಣ್ಯ ಮಾಡವಳೆ. ಪಂಡಿತರು ಒಳ್ಳೆಯವರು ಆಯ್ತಾ, ಚೆನ್ನಾಗಿ ನೋಡ್ಕೊಂತಾರೆ. ಹೋಗ್ರಿ ನಿಮ್ಮ ಪಾಡಕ್ಕೆ ನೀವು ಹೋಗ್ರಿ, ಎಲ್ಲ ಮದುವೆ ಮಾಡ್ಕೊಂಡು ಬರಲಿ, ಆಮೇಲೆ ನೋಡೋಣ. ಅಯ್ಯೋ ಬಾಯಿ ಮುಚ್ಕೊಂಡಿರಪ್ಪ. ನನ್ನ ಮಗನು ನನ್ನ ಗಂಡು ನನ್ನೇನು ಸುಮ್ಮನೆ ಬಿಡ್ತಾರೇನಪ್ಪ. ಮನೆಯಿಂದ ಆಚೆಗೆ ಹೋಗ್ಬಿಡ್ತಾರೆ ನನ್ನನ್ನ. ನಾನು ಎಲ್ಲಂತ ಇರಲಿ? ನಮ್ಮನೆಗೆ ಬಂದಿರಿಯ ಬಿಡಮ್ಮ, ನಮ್ಮನೆಗೆ ಬಂದಿರಿಯ ಬಿಡು. ಹ್ಞೂ ಅಡಿಗೆ ಮಾಡ್ಕೊಂಡಿರುವ. ನನ್ನ ಏನಾದ್ರು ಕೆಲ್ಸಕ್ಕೋತಾಳೆ ಕೂಲಿ ಕೆಲ್ಸಕ್ಕ. ನಿನ್ನ ಮನೆಗೆ ಅಡಿಗೆ ಮಾಡ್ಕೊಂಡಿರು. ದೊಡಮ್ಮ ನಡಿ, ಹರ್ಷಕ್ಕೂನು ದೊಡ್ಡಪ್ಪನ ಕೇಳೋಣ. ಅಯ್ಯೋ ಬ್ಯಾಡಲೆ, ಅಂತ ಕೆಲಸ ಎಲ್ಲ ನಾವು ಮಾಡಿಗಿಡ್ಬಿಟ್ಟೆ ಎಲ್ಲ, ಇನ್ನೇನಿಲ್ಲ ಅಷ್ಟೇ. ಅಳ್ಬೇಡಮ್ಮ ನೀನು ಹೇಳ್ತಾ ಇದ್ರೆ ನಂಗೆ ಹೊಟ್ಟೆಗೆ ದಗೆತ್ತದೆ. ಓ ಪಟೇಲಪ್ಪ, ಅದೇನೋ ಹೇಳ್ತಾರಲ್ಲ ಇಲಿಕ ಪ್ರಾಣ್ ಸಂಕಟ ಬೆಕ್ಕಕ್ಕೆ ಚೆಲ್ಲಾಟ ಅಂತ, ಹಂಗಾಯ್ತು ನಿನ್ ಕತೆ. ನಂಬಾದೆ ನಮ್ಕಾದ್ರೆ ನಿನ್ ಕತೆ ನಿಂಕ. ದೊಡಮ್ಮ ಎಷ್ಟೊತ್ತನ ಮುಚ್ಚಿಕೊಂಡಿದ್ರೆ ಆಗಲ್ಲ. ಹೋಗಿ ದೊಡ್ಡಪ್ಪನ್ಕೂ ಹರ್ಷಕ್ಕ ಹೇಳಿದ್ರೆ ಅವ್ರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ನೀನು ನಡಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಏನೋ ಕೊಡೋಣ. ನಡಿಯಮ್ಮ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವರಲ್ಲಪ್ಪ. ಎಲ್ಲನೂ ಕೊಟ್ಕೊಂಡ್ಲಿ ಬಿಡು, 2 ವದಿಲಿ ಪೊಲೀಸರ ಕೈಗೆ ಒಂದು 2 ಏಟಿಗೆ ತಿಂದ್ರೆ ನನ್ನ ಮಗನಿಗೆ ಬುದ್ಧಿ ಬರ್ತದೆ. ಬೇಕಾಗಿತ್ತಲ್ಲ ಇದೆಲ್ಲ ಪಟೇಲಪ್ಪ ಈ ನನ್ನ ಮಗನ್ಕ. ಹಾಂ ಹುಡುಗಿ ಚೆನ್ನಾಗಿತ್ತು, ಕಣ್ಬೇಕು ಸಿಗ್ಲಾಕೊಂಡು. ಗುಂಡ್ಗ ಎಲ್ಲನೂ ಅಲ್ಲಿ ಬಿಡು, ಉಳ್ಕಂತ ಎಲ್ಲನೂ. ಏನು ಉಳ್ಕಂತ ಶಾನ್ ಮಗರಿಗೆ ತಿಳಿದ್ರೆ ಏನು ಅನ್ಕೊಳಲ್ಲ. ಇವಾಗಿನ ಜನ್ರೇಷನ್ ಅಪ್ಪ, ಇವಾಗಿನ ಜನ್ರೇಷನ್ ಯಾರು ಏನು ಮಾಡೋಕ್ಕಾಗಲ್ಲ. ಅದೇಳ ಆವಾಗಿನ ಕಾಲದವ್ರು ನೀವೇ ಆ ಪಾಠಕ್ಕೆ ಬೀಳ್ತಾ ಇದ್ರಿ, ಇವಾಗ್ನವ್ರು ಹೇಳ್ಬೇಕಾ? ಸುಮ್ಮನೆ ರೀ, ಯಾರನ್ನ ಕೇಳಿಸ್ಕೊಂತಾರೋ ಬೈಕಂತಾರೆ. ಅಯ್ಯ ಕೇಳಿಸ್ಕೊಳಕ್ಕೆ ಏನಿದೇನು ಹೊಸ ಸುದ್ದಿನೇ ಹಳೇದೆ ಸಾಕೋ.